ತಂಡದ ಒಡತಿ ಪ್ರೀತಿ ಜಿಂಟಾ ಐಪಿಎಲ್ ಟೂರ್ನಿ ವೇಳೆ ಪಂಜಾಬ್ ಮ್ಯಾಚ್ ಎಲ್ಲೇ ನಡೆದ್ರೂ ಸ್ಟೇಡಿಯಂಗೆ ಹಾಜರಾಗ್ತಾರೆ. ತಂಡದ ಆಟಗಾರರು ಸೋಲಲಿ ಗೆಲ್ಲಲಿ ಪ್ರೀತಿ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಆದ್ರೆ ಈಗ ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿಯಲ್ಲಿ ಮಾಲೀಕತ್ವದ ಕಿತ್ತಾಟ ನಡೀತಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇದೀಗ ಪ್ರೀತಿಗೆ ತಂಡದ ಮೇಲಿನ ಹಿಡಿತ ಕಡಿಮೆ ಆಗ್ತಿದ್ಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಅಷ್ಟೇ ಅಲ್ಲ, ಮುಂದಿನ ಸೀಸನ್ನಲ್ಲಿ ಪಂಜಾಬ್ ತಂಡ ಪ್ರೀತಿಯ ಕೈತಪ್ಪಿ ಹೋಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಪ್ರೀತಿ ಫ್ಯಾನ್ಸ್ನ ಕಾಡ್ತಿದೆ. ಅಷ್ಟಕ್ಕೂ ಪಂಜಾಬ್ ಕಿಂಗ್ಸ್ ಒಡೆತನ ಪ್ರೀತಿ ಕೈತಪ್ಪಿ ಹೋಗುತ್ತಾ? ಈ ಪ್ರಶ್ನೆ ಹುಟ್ಟಿಕೊಂಡಿದ್ಯಾಕೆ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆರ್ಸಿಬಿ ಎದುರು ಫೈನಲ್ ಅಲ್ಲಿ ಸೋತ್ರು 2025ರ ಐಪಿಎಲ್ ನಲ್ಲಿ ಪ್ರೀತಿ ಜಿಂಟಾ ಒಡೆತನದ ಪಂಜಾಬ್ ಕಿಂಗ್ಸ್ ಭರ್ಜರಿ ಪ್ರದರ್ಶನವನ್ನೇ ಕೊಟ್ಟಿತ್ತು. ಈ ವರ್ಷ ಫೈನಲ್ ಸೇರಿದಂತೆ 4 ಮುಖಾಮುಖಿಗಳಲ್ಲಿ 3 ಬಾರಿ ಆರ್ಸಿಬಿ ಎದುರು ಹೊಡೆಸಿಕೊಂಡಿದ್ದ ಪಂಜಾಬ್ ಅಂತಿಮವಾಗಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿತ್ತು ಪಂಜಾಬ್ ತಂಡದ ಕತೆ. ಅದೆಲ್ಲ ಇರ್ಲಿ, ಈಗ ಪಂಜಾಬ್ ಟೀಮ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ವಿಚಾರದ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಇತ್ತೀಚೆಗಷ್ಟೇ ಪ್ರೀತಿ ಜಿಂಟಾ ತಂಡದ ಸಹಮಾಲಿಕನ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಹೀಗಾಗಿ ಪಂಜಾಬ್ ಕಿಂಗ್ಸ್ ಟೀಮ್ ಪ್ರೀತಿ ಹಿಡಿತದಲ್ಲಿಲ್ವಾ ಅನ್ನೋ ಅನುಮಾನ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಪಂಜಾಬ್ ಕಿಂಗ್ಸ್ ಅನ್ನೋ ಹೆಸರು ಕೇಳಿದಾಗಲೆಲ್ಲ ಆಟಗಾರರಿಗಿಂತ ಫಸ್ಟ್ ತಂಡದ ಮಾಲಕಿ ಪ್ರೀತಿ ಜಿಂಟಾ ನೆನಪಾಗ್ತಾರೆ. ಆದ್ರೆ ತಂಡದ ಖರೀದಿಯ ದಿನದಿಂದಲೂ ಸಂಪೂರ್ಣ ಮಾಲೀಕತ್ವ ಅವರೊಬ್ಬರದೇ ಆಗಿರಲಿಲ್ಲ. ಪಂಜಾಬ್ ತಂಡವನ್ನ 4 ಮುನ್ನಡೆಸಿದ್ದಾರೆ. ಉದ್ಯಮಿ ಮೋಹಿತ್ ಬರ್ಮನ್, ಪ್ರೀತಿ ಜಿಂಟಾ, ಉದ್ಯಮಿ ನೆಸ್ ವಾಡಿಯಾ ಹಾಗೂ ಕರಣ್ ಪಾಲ್ ಹೀಗೆ 4 ಜನರು ಸೇರಿ ಈ ತಂಡದ ಮಾಲೀಕತ್ವವನ್ನ ಹಂಚಿಕೊಂಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಪ್ರೀತಿ ತಂಡದ ಸಹ ಮಾಲೀಕರಾದ ಮೋಹಿತ್ ಬರ್ಮನ್ ಮತ್ತು ನೆಸ್ ವಾಡಿಯಾ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಕಳೆದ ಏಪ್ರಿಲ್ 21ರಂದು ಕಳೆದ ಕೆಪಿಎಚ್ ಡ್ರೀಮ್ ಕ್ರಿಕೆಟ್ನ ಸಾಮಾನ್ಯ ಸಭೆ ವಿವಾದಕ್ಕೆ ಕಾರಣವಾಗಿದೆ. ಈ ಸಭೆಯಲ್ಲಿ ಮನೀಶ್ ಖನ್ನಾ ಅವರನ್ನ ಹೊಸ ನಿರ್ದೇಶಕರಾಗಿ ನೇಮಿಸಲಾಯಿತು. ಆದ್ರೆ ಪ್ರೀತಿ ಜಿಂಟಾ ಮತ್ತು ಕರಣ್ ಪಾಲ್ ಈ ನೇಮಕವನ್ನ ವಿರೋಧಿಸಿದ್ರು. ಸಭೆಯು ಕಂಪನಿಯ ನಿಯಮಗಳು ಮತ್ತು ಕಂಪನೀಸ್ ಆಕ್ಟ್ 2013 ಅಡಿಯಲ್ಲಿ ಸರಿಯಾದ ಕಾನೂನು ಪ್ರಕ್ರಿಯೆಯನ್ನ ಅನುಸರಿಸಿಲ್ಲ ಅಂತ ಪ್ರೀತಿ ಜಿಂಟಾ ಆರೋಪಿಸಿ ದೂರು ನೀಡಿದ್ರು. ಇದೀಗ ಟೀಮ್ನ ಸಹ ಮಾಲೀಕರು ಪ್ರೀತಿನ ಸೈಡ್ಲೈನ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಇನ್ನು ತಂಡದ ಸಹ ಮಾಲೀಕರಲ್ಲಿ ಮನಸ್ತಾಪ ಉಂಟಾಗಲು ಮತ್ತೊಂದು ಕಾರಣ ಅಂದ್ರೆ ತಂಡದ ಮೇಲೆ ಇವರು ಹಾಕಿರೋ ಹೂಡಿಕೆ. ಹೌದು, ಮಾಧ್ಯಮಗಳ ವರದಿ ಪ್ರಕಾರ ಪ್ರೀತಿ ಜಿಂಟಾ ತಂಡದಲ್ಲಿ 23% ಪಾಲುದಾರಿಕೆಯನ್ನು ಹೊಂದಿದ್ದಾರೆ. 2008ರಲ್ಲಿ ತಂಡವನ್ನ ಖರೀದಿಸುವಾಗ ಅವರು ಸುಮಾರು 35 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರು. ತಂಡದ ಅತಿ ದೊಡ್ಡ ಪಾಲುದಾರ ಉದ್ಯಮಿ ಮೋಹಿತ್ ಬರ್ಮನ್ ಅವರ ಬಳಿ ಬರೋಬ್ಬರಿ 46% ಷೇರುಗಳಿವೆ. ಇನ್ನು ಉದ್ಯಮಿ ನೆಸ್ ವಾಡಿಯಾ ಅವರ ಬಳಿಯೂ ಪ್ರೀತಿ ಜಿಂಟಾ ಅವರಷ್ಟೇ ಅಂದ್ರೆ 23% ಪಾಲಿದೆ. ಮತ್ತೊಬ್ಬ ಮಾಲೀಕರಾದ ಕರಣ್ ಪಾಲ್ 8% ಪಾಲುದಾರಿಕೆ ಹೊಂದಿದ್ದಾರೆ. ಐಪಿಎಲ್ ಮೊದಲ ಸೀಸನ್ ವೇಳೆ ನೆಸ್ ವಾಡಿಯಾ ಮತ್ತು ಪ್ರೀತಿ ಜಿಂಟಾ ತುಂಬಾ ಒಳ್ಳೆಯ ಬಾಂಧವ್ಯ ಹೊಂದಿದ್ರು. ಆದ್ರೆ ನಂತರದ ದಿನಗಳಲ್ಲಿ ವಾಡಿಯಾರಿಂದ ಪ್ರೀತಿ ಅಂತರ ಕಾಯ್ದುಕೊಂಡಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇದರ ಮುಂದುವರಿದ ಭಾಗವಾಗಿಯೇ ಈಗ ಮಾಲೀಕರ ಮಧ್ಯೆ ಮನಸ್ತಾಪ ಜಾಸ್ತಿ ಆಗಿದೆಯಾ ಎಂಬ ಅನುಮಾನ ಕೂಡ ಇದೆ. ಅಲ್ಲದೆ ತಂಡದಲ್ಲಿ ಪ್ರೀತಿ ಕಡಿಮೆ ಬಂಡವಾಳ ಹೂಡಿಕೆ ಮಾಡಿರೋದ್ರಿಂದ ಆಕೆಯ ನಿರ್ಧಾರಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಿಲ್ಲ ಎನ್ನಲಾಗ್ತಿದೆ. ಅಲ್ಲದೆ ಮುಂದಿನ ವರ್ಷ ಪಂಜಾಬ್ ಪ್ರೀತಿ ಕೈತಪ್ಪಿ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಐಪಿಎಲ್ ನಲ್ಲಿ ಪ್ರೀತಿ ಸೋತ್ರು ಬೇರೆ ಲೀಗ್ ನಲ್ಲಿ ಗೆದ್ದಿದ್ದಾರೆ. ಪ್ರೀತಿ ಜಿಂಟಾ ಕೇವಲ ಐಪಿಎಲ್ ನಲ್ಲಿ ಮಾತ್ರ ಸಕ್ರಿಯವಾಗಿಲ್ಲ, ಕೆರೆಬಿಯನ್ ಪ್ರೀಮಿಯರ್ ಲೀಗ್ ನಲ್ಲೂ ಅವರದ್ದೊಂದು ತಂಡವಿದೆ. ಅಲ್ಲಿನ ಸೆಂಟ್ ಲೂಸಿಯಾ ಕಿಂಗ್ಸ್ ತಂಡದ ಸಹ ಮಾಲಕಿಯೂ ಹೌದು. ವಿಶೇಷ ಅಂದ್ರೆ 2024ರಲ್ಲಿ ಸೆಂಟ್ ಲೂಸಿಯಾ ಕಿಂಗ್ಸ್ ತಂಡ ಸಿಪಿಎಲ್ ಟ್ರೋಫಿಯನ್ನ ಗೆದ್ದು ಬೀಗಿತ್ತು. ಹೀಗಾಗಿ ಮಾಲೀಕತ್ವದಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿಲ್ಲ ಅಂತ ಹೇಳುವಂತಿಲ್ಲ. ಈಗಾಗಲೇ ಪ್ರೀತಿ ಕ್ರಿಕೆಟ್ ಟೀಮ್ ಮುನ್ನಡೆಸೋದ್ರಲ್ಲಿ ಪಳಗಿದ್ದಾರೆ. ಸೋತ್ರು ಗೆದ್ರು ಆಕೆ ಕುಗ್ಗಲ್ಲ, ಬಂದಿರೋ ಸವಾಲುಗಳನ್ನ ಈಸಿಯಾಗಿ ಫೇಸ್ ಮಾಡ್ತಾ ಬಂದಿದ್ದಾರೆ. ಅಲ್ಲದೆ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆಟಗಾರರ ಜೊತೆಗೆ ಪ್ರೀತಿ ಜಿಂಟಾ ಕೂಡ ದೊಡ್ಡ ಬ್ರ್ಯಾಂಡ್ ವ್ಯಾಲ್ಯೂ ತಂದುಕೊಟ್ಟಿದ್ದಾರೆ. ಹೀಗಾಗಿ ಪ್ರೀತಿ ಪಂಜಾಬ್ ತಂಡವನ್ನ ತೊರೆಯೋ ಸಾಧ್ಯತೆ ತೀರಾ ಕಡಿಮೆ. ಕ್ರಿಕೆಟ್ ಅಭಿಮಾನಿಗಳಿಗೂ ಪ್ರೀತಿ ಕೈಯಲ್ಲಿರೋ ಪಂಜಾಬ್ ಟೀಮ್ ನೋಡೋದಕ್ಕೆ ಖುಷಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.